ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ನಾಯ್ಕ್ ಅಂತೇಳಿ. ಚಿಕ್ಕಜೋಗಳ್ಳಿ ತಾಂಡ, ಕೂಡ್ಲಗಿ ತಾಲೂಕು, ವಿಜಯನಗರ ಡಿಸ್ಟಿಕ್ಕಿಂದ ಮಾತಾಡ್ತಿರೋದು. ಗ್ರಾಮ ಪಂಚಾಯತಿ ಬಂದುಬಿಟ್ಟು ಮಾಕನಾಡ್ಕು ಗ್ರಾಮ ಪಂಚಾಯತಿ. ಇಲ್ಲಿ ಜಲಜೀವನ್ ಮಿಷನ್ ಅವರು ಮಾಡ್ತಿರುವಂತಹ ಕಳಪೆ ಕಾಮಗಾರಿಕೆ ಬಗ್ಗೆ ಹೇಳ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿಕೆ ನಡೀತಾ ಇದೆ ಈ ಚಿಕ್ಕಜೋಗಳ್ಳಿ ತಾಂಡದಲ್ಲಿ ಅಂದರೆ ಹೇಳಲಿಕ್ಕೂ ಆಗಲ್ಲ, ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿಕೆ ಮಾಡ್ತಿದ್ದಾರೆ. ಇವರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇವರ ಮನಸ್ಸಿಗೆ ಇಚ್ಛೆಯಂತೆ ಇವರಿಗೆ ಹೇಗೆ ಅನಿಸುತ್ತೋ ಹಾಗೆ ಇವರ ಕಾಮಗಾರಿಕೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇವ್ರುಗಳು ಹಾಕ್ಸಿರುವಂಥ ಪೈಪ್ ಲೈನ್ ಏನು ಮಾಡಿಸಿದಾರಲ್ಲ, ಆ ಗುಂಡಿಗಳನ್ನು 6 ಇಂಚು ತೋಡಬೇಕು. ಆದರೆ ಇವ್ರುಗಳು ಸರಿಯಾಗಿ ಯಾವುದೇ ಥರ 6 ಇಂಚುಗಳನ್ನು ತೋಡ್ತಾ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಮನಸ್ಸಿಗೆ ಹೇಗೆ ಅನಿಸುತ್ತೋ ಆ ರೀತಿ ತೋಡ್ಕೊಂಡು ಅವ್ರಿಗೆ ಹೇಗೆ ಬೇಕು ನೋಡಿ ಆ ರೀತಿ ಕಾಂಕ್ರೀಟ್ನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇವರು ಕಾಂಕ್ರೀಟಲ್ಲಿ ಸಿಮೆಂಟ್ನ ಯಾವ ರೀತಿ ಹಾಕ್ತಿದ್ದಾರೆ ಅಂದರೆ, ಆ್ಯಕ್ಚುಲಿ ಹೇಳಬೇಕಂದ್ರೆ 15 ಚೀಲ ಸಿಮೆಂಟ್ ಹಾಕಬೇಕು. ಇವ್ರು ಹಾಕ್ತಾ ಇರೋದು ಬರೀ 5 ರಿಂದ 6 ಚೀಲ ಸಿಮೆಂಟ್ಗಳಷ್ಟೇ. ಇವರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಹಾಗೆ ನಾಗೇಶ್ ಅನ್ನೋರಿಗೆ ನಾವೇನಾದರೂ ರಿಪೋರ್ಟ್ ಮಾಡಿದರೆ, ಇಲ್ಲಿರುವಂಥ ಕಾಂಕ್ರೀಟ್ನ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ನಾವು ರಿಪೋರ್ಟ್ ಮಾಡಿದರೆ, ಅವ್ರು ಇದ್ಬಿಟ್ಟು ನಮಗೇನು ಹೇಳ್ತೀರಾ, ನೀವು ಯಾರು ನಮಗೆ ಹೇಳೋಕ್ಕೆ, ಹಂಗೆ ಹೀಗೆ ಅಂತೇಳ್ಬಿಟ್ಟು ನಮ್ಮ ಮೇಲೇ ರಿಯಾಕ್ಟ್ ಮಾಡ್ತಿದ್ದಾರೆ. ಹಾಗಾಗಿ ನಾವು ಅವರಿಗೆ ಹೇಳಿದ್ವಿ, ಕೆಲಸನೂ ಸ್ಟಾಪ್ ಮಾಡಲಿಕ್ಕೆ ಹೋದಾಗ ನಮ್ಮ ಮೇಲೇ ಜಗಳಕ್ಕೆ ಬಂದಿದ್ದರು. ಹಾಗಾಗಿ ನಮಗೆ ಹೆಂಗೆ ಬೇಕೋ ನಾವು ಹಂಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಅವ್ರು ಹೇಳ್ತಾರೆ. ಮತ್ತು ಇಲ್ಲಿ ಮಾಡಿಸಿರುವಂಥ ರೋಡ್, ಪಕ್ಕದಲ್ಲೇ ಇರುವಂಥ ರೋಡ್ ಕಾಂಕ್ರೀಟ್ ನೋಡಿ, ಮತ್ತು ಇಲ್ಲಿ ಮತ್ತು ಇವಾಗ ಮಾಡಿರುವಂಥ ಅವ್ರ ಕಾಂಕ್ರೀಟ್ನ ನೋಡಿ ಎಷ್ಟರ ಮಟ್ಟಿಗೆ ಕಳಪೆಯಾಗಿ ಮಾಡಿದ್ದಾರೆ ಅಂದರೆ ನಮ್ಮ ಕೈಲಿ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟರ ಮಟ್ಟಿಗೆ ಕಳಪೆಯಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ವಿಚಾರ, ಈ ಚೌಡಪ್ಪ ಸರ್ ಅನ್ನೋರು, ಅವರೇನು ಕಾಂಟ್ರಾಕ್ಟರ್ ಇದ್ದಾರೆ, ಅವರಿಗೆ ನಾವು ರಿಪೋರ್ಟ್ ಅವ್ರಿಗೂ ಮಾಡಿದ್ದೀವಿ. ಅವರು ಯಾವುದೇ ರೀತಿಯಾದ ತಲೆನ ಕೆಡಿಸ್ಕೊಂಡಿಲ್ಲ. ಬಂದು ವಿಚಾರಣೆ ಮಾಡಿ ಅಂತಲೂ ಹೇಳ್ತಾ ಇದ್ದೀವಿ. ಯಾರೂ ಬಂದು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. ಯಾರೂ ಇವ್ರಿಗೆ ಹೇಳೋಕ್ಕಿಲ್ಲ, ಕೇಳೋಕ್ಕಿಲ್ಲ. ಅವ್ರ ಮನಸ್ಸಿಗೆ ಹೇಗೆ ಬರುತ್ತೋ, ಅವ್ರಿಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಕಂಪ್ಲೇಂಟ್ ಮಾಡಿದ್ರು ಗ್ರಾಮ ಪಂಚಾಯತಿಯವರು ಏನೂ ತಲೆ ಕೆಡಿಸ್ಕೊತಿಲ್ಲ, ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. ಬಂದುಬಿಟ್ಟು ನಿಮ್ಮಿಂದ ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಇಂಜಿನಿಯರ್ಗಳು, ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖಾಧಿಕಾರಿಗಳು ಬಂದುಬಿಟ್ಟು ಇದರ ಬಗ್ಗೆ ವಿಚಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.